ಮದುವೆ ಮಾಡಿಸ್ತೇವೆ, ಮಗ ಒಪ್ಪುದಿಲ್ಲ ಅಂತ ಏನು ಅಂತ ಅದೇ ನಂಜುಂಡಿ ಸರ್ನವರು ಬಿಜೆಪಿ ಅವರೆಲ್ಲ ಕೂತು ಮಾತಾಡಿ ಹೇಳಿದಷ್ಟೇ, ಮಗ ಒಪ್ಪುದಿಲ್ಲ ಸರ್ ಹೇಳಿದ್ರು. ಸ್ವಲ್ಪ ಅವಕಾಶ ಕೊಡುವ, ಅವ್ರಿಗೂ ತಿದ್ಲಿಕ್ಕೆ ಅವಕಾಶ ಕೊಡುವ, ಹುಡುಗ ತಪ್ಪು ಮಾಡಿದ್ದಾನೆ ಆದ್ರೆ ಅವ್ರಿಗೂ ಅವಕಾಶ ಕೊಡ್ಬೇಕಲ್ಲ ಅಂತೇಳಿ ಇಷ್ಟುವರೆಗೆ ಮಗುವಿಗೆ ಈಗ 10ನೇ ತಿಂಗಳು. ಜಗನ್ನಿವಾಸ್ ರಾವ್ ಅವರ ಅಣ್ಣ, ಅವರ ಕೃಷ್ಣನ ಅಕ್ಕ, 4 ಮಂದಿ ಇದರಲ್ಲಿ ಅಪರಾಧಿಗಳು. ಅದರಲ್ಲಿ ಈಗ 3 ಸ್ಟೇ ಸಿಕ್ಕಿದೆ. ಆ ಸ್ಟೇನ್ ಕ್ಯಾನ್ಸಲ್ ಮಾಡ್ಲಿಕ್ಕೆ ಸರ್ ಅಲ್ಲಿ ಇದು ಮಾಡ್ತಾ ಇದ್ದಾರೆ. ಅದ್ ಬಿಟ್ಟು ಯಾವುದೇ ಹುಡುಗನ ಈ ಕೇಸ್ ಅಂದ್ರೆ ಬೇರೆ ತಗೊಂಡು ಹೊರಗಡೆ ಬಂದಿದ್ದಾನೆ. ಆದ್ರೆ ಇದು ಯಾವುದೇ ಆಗುದು ಕಾಣ್ತಾ ಇಲ್ಲ. ಇಷ್ಟುವರೆಗೆ ನಾವು ಅವರ ಎಲ್ಲರ ಕೈಕಾಲು ಹಿಡಿದು ಅವರನ್ನು ಒಪ್ಪಿಸುವ ಪ್ರಯತ್ನಗಳು ತುಂಬಾ ಆಗಿದೆ. ಇನ್ನೂ ಅವರ ಮನಸ್ಸು ಕರಗುದಿಲ್ಲ ಅಂತ ಹೇಳಿದ್ರೆ ಅಲ್ಲಿದ್ದವ್ರ ಹತ್ರ ನಾನು ನ್ಯಾಯ ಕೊಡಿಸ್ಲಿಕ್ಕೆ ಕೇಳ್ತೇನೆ. ಅಲ್ಲಿದ್ದವರು ನನಗೆ ನ್ಯಾಯ ಕೊಡಿಸ್ಲಿ, ನನ್ನ ಮಗುವಿಗೆ ನ್ಯಾಯ ಕೊಡಿಸ್ಲಿ. ಅವ್ರು ಯಾವುದೇ ಧಾರ್ಮಿಕ ಕೆಲಸಕ್ಕೆ ಅವ್ರು ಮುಂದೆ ಹೋಗಬಾರ್ದು. ಅವರು ಯಾವುದೇ ನಾನು ಕೊಡಿ ಮರ ಇದಕ್ಕೆ ಎಲ್ಲ ಅವರೇ ಮುಂಚೆ ಮಾಡ್ತಿದ್ದದ್ದು, ಅದು ಯಾವುದಕ್ಕೆ ಅವರು ಮುಂದೆ ಹೋಗಬಾರ್ದು. ಯಾಕಂದ್ರೆ ನನ್ನ ಹೆಣ್ಣು ಮಗುವಿಗೆ ಮಗುವಿಗೆ ನ್ಯಾಯ ಕೊಡಿಸ್ಲಿ. ಅವರ ಮಗ ತಾನೇ ಮಾಡಿದ್ದು. DNA ಟೆಸ್ಟ್ ಬರುವ ಮುಂಚೆ ಅಂತೇಳಿ ನಾ ಮದುವೆ ಮಾಡಿ ಕೊಡ್ತೇನೆ, DNA ಟೆಸ್ಟ್ ಬರಲಿ, ಅದು ಮಗು ನಮ್ಮದಲ್ಲ ಅಂತ. ಈಗ DNA ಟೆಸ್ಟ್ ಬಂದಾಗಿದೆಲ್ಲ, ಕೋರ್ಟು ಕಾನೂನು ಓಕೆ, ನಮ್ಗೆ ಅರ್ಥ ಆಗ್ತದೆ ಕೋರ್ಟು ಕಾನೂನು ಇದೆ. ಅಲ್ಲಿ ನಮ್ಗೆ ಹೇಳಿದಾರಲ್ಲ, ಜಗನ್ನಿವಾಸ್ ರಾವ್ ಹೇಳಿದಾರಲ್ಲ, ಮದುವೆ ಮಾಡಿಸಿ ಕೊಡ್ತೇನೆ ಅಂತ. 21 ವರ್ಷ ಆದ ಕೂಡಲೇ ಮದುವೆ ಮಾಡಿಸಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದಲ್ಲದೆ ಕೃಷ್ಣ ಜೈಲಲ್ಲಿರುವಾಗ ಹೇಳಿದ್ದಾನೆ DNA ಟೆಸ್ಟ್ ಬರಲಿ, ಅದರ ನಂತರ ನಾನು ಮದುವೆ ಆಗ್ತೇನೆ ಅಂತ ಸಹ ಹೇಳಿದ್ದಾನೆ. ಈಗ ಯಾಕೆ ಹೋಗ್ತಾ ಇಲ್ಲ? ಒಂದು ಹೆಣ್ಣು ಮಗುಗೆ ಅನ್ಯಾಯ ಮಾಡುವ ಇದಾಗ್ತಾ ಇದೆ. ಮದುವೆ ಮಾಡಿಸ್ತೇವೆ ಅಂತೇಳಿ ಯಾವುದೇ ಧಾರ್ಮಿಕ ಕೆಲಸಕ್ಕೆ ಅವರು ಹೋಗ್ಬಾರ್ದು. ಅವರು ನಾನು ಇವತ್ತು ಹೇಳ್ತಿದ್ದೇನೆ, ಇದಕ್ಕಿಂತ ಮುಂಚೆ ನಾನು ಹೇಳಿಲ್ಲ. ಈಗ 80 ತಿಂಗಳು ಮಗುವಿಗೆ, ಈಗ 10ನೇ ತಿಂಗಳು ನಡೀತಾ ಇದೆ. ಯಾವುದೇ ಇದಕ್ಕೆ ಅವ್ರು ಮುಂದೆ ಬರ್ತಾ ಇಲ್ಲ. ಇವತ್ತು ಮಾಡ್ತೇನೆ, ನಾಳೆ ಮದುವೆ ಮಾಡಿಸ್ತೇವೆ ಅಂತೇಳಿ ಹೇಳುದಲ್ಲದೆ ಯಾವುದಕ್ಕೂ ಬರ್ತಾ ಇಲ್ಲ ಅವರು. ಈಗ ಇಂಥ ಅನ್ಯಾಯ ಮಾಡಿ ಅವ್ರ ಮುಂದೆ ಯಾವುದೇ ಕೆಲಸ, ದೇವರ ಅಂದ್ರೆ ನಮ್ಮ ಧಾರ್ಮಿಕ ಕೆಲಸಕ್ಕೆ ಯಾವುದಕ್ಕೂ ಅವ್ರು ಹೋಗಬಾರ್ದು. ಎಲ್ಲದೇ ಇರಬಹುದು. ಅಥವಾ ಯಾರು ನನಗೆ ಮುಂಚೆ ಬಂದದ್ದು STP ಅವರು. ನಾಳೆ ಅವರು ಬಂದ್ರು ನಾನು ಹೋರಾಟಕ್ಕೆ ನಾನು ರೆಡಿ ಇದ್ದೇನೆ. ನನ್ನ ಮಗಳಿಗೆ ನ್ಯಾಯ ಸಿಗದೆ ನಾನು ಬಿಡುವುದೇ ಇಲ್ಲ. ನಾನು ಇಷ್ಟುವರೆಗೆ ನಮ್ಮ ನಂಜುಂಡಿ ಅವರು ಹೇಳಿದನ್ನು ಕೇಳ್ಕೊಂಡು ಕೂತಿದ್ದೇನೆ. ಇಲ್ಲಿ ಸರ್ ನನಗೆ ನ್ಯಾಯ ಕೊಡಿಸ್ತಾರೆ ಅಂತ ಅದೇ ಇದರಲ್ಲಿ ಇದ್ದೇನೆ. ಮುಂದೆ ಅವರು ಇದ್ದಾರೆ, ನೆಕ್ಸ್ಟ್ ಯಾರು ಬರ್ತಾರೆ ನನ್ನ ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ, ಯಾರು ಹೋರಾಟಕ್ಕೆ ರೆಡಿ ಇದ್ದಾರೆ ಅವ್ರ ಜೊತೆ ನಾನು ಹೋಗ್ಲಿಕ್ಕೆ ಇನ್ನೂ ರೆಡಿ ಇದ್ದೇನೆ. ಇಷ್ಟುವರೆಗೆ ನಾವು 10ನೇ ತಿಂಗಳು ಮಗುವಿಗೆ ಇಲ್ಲಿ ಅನ್ಯಾಯ ಯಾರು ಕೇಳುವವರು ಯಾರು ಇಲ್ಲ. ಈಗ ಅಲ್ಲಿ ತನಕ ಮುಟ್ಟಿದ್ದೇವೆ. ಮುಂಚೆ ಹೋರಾಟದ ಲೆಕ್ಕದಲ್ಲಿ ಇಷ್ಟುವರೆಗೆ ನನ್ನ ಮಗಳಿಗೆ ನ್ಯಾಯ ಸಿಗ್ಬೇಕಿತ್ತು, ಇನ್ನೂ ಸಿಕ್ಕಿಲ್ಲ ಮಗುವಿಗೆ. ನಾವು ಮನೆಯಲ್ಲಿ ನಾವು ನರಕ ಬರ್ತಾ ಇದ್ದೇವೆ. ಆ ಮಗುವನ್ನು ಹಿಡ್ಕೊಂಡು, ಮಗು ಸಾಕಿಗೆ ನಮ್ಗೆ ದೊಡ್ಡದೇನಲ್ಲ, ಮಗು ಕೃಷ್ಣಂದಲ್ವಾ. ಕೋರ್ಟಲ್ಲಿ ಇದೆ, ಓಕೆ, ನಮ್ಗೆ ಅರ್ಥ ಆಗುತ್ತೆ. ಕೋರ್ಟ್ ಕಾನೂನು ಅದಕ್ಕೆ ನಾವೇನು ಅಡ್ಡಿ ಮಾಡಲಿಲ್ಲ.